ವಿದ್ಯಾರ್ಥಿಗಳೇ, ಈಗಾಗಲೇ ದ್ವಿತೀಯ ಪಿ ಯು ಸಿ ಫಲಿತಾಂಶವು ಹೊರಹೊಮ್ಮಿರುತ್ತದೆ. ಫಲಿತಾಂಶವು ಉತ್ತಮವಾಗಿರ್ತದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದರೂ ಫಲಿತಾಂಶದಲ್ಲಿ ಇನ್ನೂ ಡೌಟ್ಸ್ ಏನಾದರೂ ಇದ್ದರೆ, ಅಥವಾ ನೀವು ಬರೆದಿರ್ತಕ್ಕಂಥ ಆನ್ಸರ್ಸ್ಗೆ ಇನ್ನೂ ಮಾರ್ಕ್ಸ್ ಬರಬೇಕು ಅಂತೇಳಿ ಏನಾದರೂ ಇತ್ತಂದರೆ, ನೀವು ರೀಟೋಟಲಿಂಗ್, ರೀವ್ಯಾಲ್ಯುವೇಷನ್ ಮತ್ತು ಸ್ಕ್ಯಾನರ್ಡ್ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ಸುತ್ತೋಲೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮಾರ್ಚ್ 2024 ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ಡ್ ಪ್ರತಿ ಪಡೆಯಲು ಹಾಗೂ ಮರು ಮೌಲ್ಯಮಾಪನ ಮತ್ತು ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸುವ ಬಗ್ಗೆ. ಓಕೆ, ಇಲ್ಲಿ 3 ಆಪ್ಷನ್ಸ್ ಇದೆ. ನೀವು ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ಡ್ ಕಾಪಿ ಅಂದರೆ ಫೋಟೋ ಕಾಪಿಯನ್ನು ತರಿಸ್ಬೋದು, ಅಥವಾ ನೀವು ರೀಟೋಟಲಿಂಗನ್ನು ಮಾಡಿಸ್ಬೋದು, ಅಥವಾ ರೀವ್ಯಾಲ್ಯುವೇಷನ್ ಆದರೂ ಕೂಡ ಮಾಡಿಸ್ಬೋದು. ಓಕೆ, ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆಗಳಿದೆ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಸ್ಕ್ಯಾನರ್ಡ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸಿ ಸ್ಕ್ಯಾನರ್ಡ್ ಪ್ರತಿ ಪಡೆದ ವಿಷಯಗಳಿಗೆ ಮಾತ್ರ ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಅಂದರೆ ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ನೀವು ಫೋಟೋ ಕಾಪಿಯನ್ನು ತರಿಸ್ಬೇಕು ಮೊದಲು. ಅದಾದ ನಂತರ ನೀವು ರೀಟೋಟಲಿಂಗ್ ಅಥವಾ ರೀವ್ಯಾಲ್ಯುವೇಷನ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ನೀವು ಡೈರೆಕ್ಟಾಗಿ ಏನಪ್ಪ ಅಂದರೆ ರೀವ್ಯಾಲ್ಯುವೇಷನ್ ಮತ್ತು ರೀಟೋಟಲಿಂಗ್ ಅಪ್ಲೈ ಮಾಡೋಕ್ಕೆ ಬರಲ್ಲ. ಅಂದರೆ ಸ್ಕ್ಯಾನರ್ಡ್ ಕಾಪಿ ಮೊದಲು ಪಡಿಬೇಕು, ರೈಟ್. ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಿರುವ ವಿಷಯಗಳಿಗೆ ಮರು ಎಣಿಕೆಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಓಕೆ, ರೀವ್ಯಾಲ್ಯುವೇಷನ್ಗೆ ಹಾಕಿದ್ದೀವಿ ನಾವು. ರೀಟೋಟಲಿಂಗ್ ಅಂತೇಳಿ ಯಾವುದೇ ಥರ ಇರೋದಿಲ್ಲ. ರೀವ್ಯಾಲ್ಯುವೇಷನ್ ಆಗಿಬಿಟ್ರೆ ಸಾಕು. ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು, ಹೊರತುಪಡಿಸಿ ಇನ್ಯಾವುದೇ ವಿಧಾನಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ವಿದ್ಯಾರ್ಥಿಗಳೇ, ನೀವು ಆನ್ಲೈನಲ್ಲೇ ಕಂಪ್ಯೂಟರ್ ಸೆಂಟರ್ಸ್ ಇರುತ್ತಲ್ಲ, ಅಲ್ಲೆಲ್ಲ ಹೋಗಿ ನೀವು ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಫೋಟೋ ಕಾಪಿ ಮತ್ತು ರೀವ್ಯಾಲ್ಯುವೇಷನ್ ಮಾತ್ರ ಅಪ್ಲೈ ಮಾಡಿ. ಡೈರೆಕ್ಟಾಗಿ ರೀವ್ಯಾಲ್ಯುವೇಷನ್ ಅಪ್ಲೈ ಮಾಡೋಕ್ಕೂ ಬರಲ್ಲ, ಫೋಟೋ ಕಾಪಿನ ಅಪ್ಲೈ ಮಾಡಬೇಕು. ಅದಾದ ನಂತರ ರೀವ್ಯಾಲ್ಯುವೇಷನನ್ನು ಅಪ್ಲೈ ಮಾಡಬೇಕು. ಇಲ್ಲಿ ಪೇಮೆಂಟನ್ನು ನಾವು ಡೈರೆಕ್ಟಾಗಿ ಆನ್ಲೈನಲ್ಲಿ ಕಟ್ಬೋದು, ಇಲ್ಲಾಂದರೆ ಆಫ್ಲೈನ್ ಆಪ್ಷನ್ ಇದೆ. ಬಟ್ ಇದು ಬೆಟ್ರ್ ಆನ್ಲೈನಲ್ಲೇ ಕಟ್ಟೋದು ಅಂತ ಅನ್ನಿಸ್ತಾ ಇದೆ. ಓಕೆ, ನೋಡಿರಿ, ಸ್ಕ್ಯಾನರ್ಡ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಲು ಪ್ರತಿ ವಿಷಯಕ್ಕೆ 530 ರೂಪಾಯಿಯನ್ನು ನಿಗದಿಪಡಿಸಿದ್ದಾರೆ. ಅಂದರೆ ಫೋಟೋ ಕಾಪಿಗೋಸ್ಕರ ಒಂದು ವಿಷಯಕ್ಕೆ 530 ರೂಪಾಯಿ ಇದೆ. ನೀವು ಎಷ್ಟು ವಿಷಯಗಳನ್ನು ಅಪ್ಲೈ ಮಾಡ್ಬೇಕಂತೀರಿ ಅಷ್ಟು ಅಮೌಂಟನ್ನು ನೀವು ಕಟ್ಟಬೇಕಾಗುತ್ತೆ. ಅಥವಾ ಮರು ಮೌಲ್ಯಮಾಪನ ರೀವ್ಯಾಲ್ಯುವೇಷನ್ ಹಾಕಬೇಕಾಗಿತ್ತಂದರೆ ಪ್ರತಿ ವಿಷಯಕ್ಕೆ 1670 ರೂಪಾಯಿ ಇದೆ. ಓಕೆ, ಹಾಗಾಗಿ ಅಂಕಗಳ ಮರು ಎಣಿಕೆಗಾಗಿ ಯಾವುದೇ ಶುಲ್ಕ ಇರೋದ್ರಿಲ್ಲ. ಆಲ್ರೆಡಿ ನನಗನ್ಸುತ್ತೆ ಫೀಸೇ ಭಾಳಷ್ಟಿದೆ ಅಂತ ಅನ್ನಿಸ್ತಾ ಇದೆ. ಎನಿವೆ, ನೀವು ಏನಾದರೂ ನಿಮ್ಮ ಸ್ಕ್ಯಾನರ್ಡ್ ಕಾಪಿ ಅಥವಾ ರೀವ್ಯಾಲ್ಯುವೇಷನ್ ಆಗಬೇಕಾಗಿತ್ತಂದರೆ ಈ ಅಮೌಂಟನ್ನು ನೀವು ಕಟ್ಟಬೇಕಾಗುತ್ತೆ, ರೈಟ್. ಓಕೆ, ಇಲ್ಲಿ ಕೆಲವೊಂದು ಡೇಟ್ಸ್ ಇದೆ, ನೋಡೋಣ. ಸ್ಕ್ಯಾನರ್ಡ್ ಪ್ರತಿಗಾಗಿ ಅರ್ಜಿ ಸಲ್ಲಿಸುವ ದಿನಾಂಕ 10/4/2024ರಿಂದ 16/4/2024ರವರೆಗೆ. ಅಂದರೆ ಇವತ್ತು ರಿಸಲ್ಟ್ ಬಂದಿದೆ, ಅಂದರೆ 16ನೇ ತಾರೀಕುವರೆಗೂ ನೀವು ಅಪ್ಲೈ ಮಾಡ್ಬೋದು. ಸ್ಕ್ಯಾನರ್ಡ್ ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಾರಂಭ ಹಾಗೂ ಕೊನೆಯ ದಿನಾಂಕ 14/4/2024ರಿಂದ 19/4/2024ರವರೆಗೆ ಅವಕಾಶವನ್ನು ಕೊಟ್ಟಿರುತ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ನೀವು ಮೊದಲ ಫೋಟೋ ಕಾಪಿಯನ್ನು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಒಂದು ಆನ್ಸರ್ ಶೀಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಒಂದು ಸ್ಕ್ಯಾನರ್ಡ್ ಡೌನ್ಲೋಡ್ ಮಾಡಲಿಕ್ಕೆ ಒಂದು ಡೇಟನ್ನು ಕೊಟ್ಟಿರ್ತಾರೆ. 14ರಿಂದ 19ರವರೆಗೂ ಅಪ್ಲೈ ಮಾಡ್ಬೋದು. ಅದಾದ ನಂತರ ನಾವು ನೋಡಿಬಿಟ್ಟು ಮತ್ತೆ ಪುನಃ ನಾವು ಬೇಕಿದ್ದರೆ ರೀವ್ಯಾಲ್ಯುವೇಷನ್ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಸರಿನಾ? ನಾವು ಆನ್ಸರ್ ಶೀಟ್ ತರಿಸ್ತೀವಿ, ಫೋಟೋ ಕಾಪಿನೆಲ್ಲ ಅದನ್ನು ಚೆಕ್ ಮಾಡಿ ಮಾರ್ಕ್ಸ್ ಬರುತ್ತೆ ಅಂದರೆ ಮಾತ್ರ ನಾವು ಏನು ಮಾಡಬೇಕು, ಇಲ್ಲಿ ರೀವ್ಯಾಲ್ಯುವೇಷನನ್ನು ಅಪ್ಲೈ ಮಾಡಬೇಕು. ಆ ರೀವ್ಯಾಲ್ಯುವೇಷನ್ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ನೋಡಿರಿ 15/4/2024ರಿಂದ 20/4/2024ರವರೆಗೆ. ನನಗನ್ಸುತ್ತೆ ಮೊದಲು ನೀವು ಫೋಟೋ ಕಾಪಿನ ತರಿಸ್ಬೇಕು. ಅಂದರೆ ಮೊದಲು ಆನ್ಸರ್ ಶೀಟನ್ನು ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಿ, ಅದಾದ ನಂತರ ಅದನ್ನು ನಿಮ್ಮ ಆನ್ಸರ್ ಶೀಟನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದರಲ್ಲಿ ಮಾರ್ಕ್ಸ್ ಬರ್ತದೆ ಅಂದರೆ ಮಾತ್ರ ಏನು ಮಾಡಿ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿ, ಇಲ್ಲಾಂದರೆ ಬೇಡ. ಓಕೆ, ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ, ಮಂಡಳಿಯ ವೆಬ್ಸೈಟ್ https://keab.karnataka.government.nಲ್ಲಿರುವ ಹೋಮ್ ಪೇಜ್ನಲ್ಲಿ ಅಪ್ಲಿಕೇಶನ್ ಫಾರ್ ಸ್ಕ್ಯಾನರ್ಡ್ ಕಾಪೀಸ್ ರೀವ್ಯಾಲ್ಯುವೇಷನ್ ಆರ್ ರೀಟೋಟಲಿಂಗ್ ಎಂದು ಇರ್ತದೆ. ಈ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮದು ರಿಜಿಸ್ಟರ್ ನಂಬರನ್ನು ಆಲ್ ಟಿಕೆಟ್ನಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಹಾಕಿ ಸ್ಕ್ಯಾನರ್ಡ್ ಕಾಪಿಯನ್ನು ಅಪ್ಲೈ ಮಾಡ್ಬೋದು. ಓಕೆ, ಇಲ್ಲೊಂದಿಷ್ಟು ಯಾವ ಥರ ಪೇಮೆಂಟ್ ಮಾಡಬೇಕು ಎಲ್ಲ ಎವ್ರಿಥಿಂಗ್ ಇದೆ. ನೀವು ಆನ್ಲೈನಲ್ಲೇ ಕ್ಲಿಕ್ ಮಾಡ್ಕೊಂಬಿಟ್ರೆ ಡೈರೆಕ್ಟಾಗಿ ನಾವು ಅಲ್ಲೇ ಪೇ ಮಾಡ್ಕೊಂಬಿಡ್ಬೋದು. ಸರಿ, ಇನ್ ಕೇಸ್ ಬೇಡ ನಾವು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗ್ತೀವಿ ಅಂದರೆ ಇದು ಅಷ್ಟೇನು ಬೆಟರ್ ಅಂತ ಅನಿಸಲ್ಲ. ಓಕೆ, ಬೇಡ, ಡೈರೆಕ್ಟಾಗಿ ಆನ್ಲೈನಲ್ಲೇ ಪೇಮೆಂಟ್ ಮಾಡಿಬಿಡ್ರಿ. ಓಕೆ, ಇದಾದ ನಂತರ ಓಕೆ, ಇಲ್ಲೆಲ್ಲ ಆನ್ಲೈನ್ ಪೇಮೆಂಟ್ ಬಗ್ಗೆ ಇದೆ.
ಇಲ್ಲೇನಾಗುತ್ತೆ, ನೀವು ಅಮೌಂಟನ್ನು ಕಟ್ಟಿದ ತಕ್ಷಣ ನಿಮಗೊಂದು ಮೆಸೇಜ್ ಬರುತ್ತೆ, OTP, ಸ್ಕ್ಯಾನರ್ಡ್ ಕಾಪಿ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳು ಅಥವಾ ಪೋಷಕರು ಅವರ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಮಂಡಳಿಯು ಅದೇ ಮೊಬೈಲ್ ಸಂಖ್ಯೆಗೆ OTPಯನ್ನು ಕಳಿಸುತ್ತದೆ. ಇದಲ್ಲದೆ ಸದರಿ ಮೊಬೈಲ್ ಸಂಖ್ಯೆಯು ಈ ಪ್ರಕ್ರಿಯೆ ಮುಕ್ತಾಯವಾಗುವ ಚಾಲ್ತಿಯಲ್ಲಿರತಕ್ಕದ್ದು. ವಿದ್ಯಾರ್ಥಿಗಳ ಒಂದು ಇಂಪಾರ್ಟೆಂಟ್ ಸೂಚನೆ ಏನಪ್ಪ ಅಂದರೆ, ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿತ್ತು ಅಂದರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ ಅಂದರೆ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಇರಬೇಕು. ಹಾಗಾಗಿ ಯಾಕಂತಂದರೆ ಅದಕ್ಕೆ OTPಯನ್ನು ಕಳಿಸ್ತಾರೆ. ಹಾಗಾಗಿ ಆ ನಂಬರನ್ನು ಅಂದರೆ ಚಾಲ್ತಿಯಲ್ಲಿರ್ತಕ್ಕಂಥ ನಂಬರನ್ನು ಕೊಡಿ ನೀವು. ಓಕೆ, ಇಲ್ಲೇನಾಗುತ್ತೆ, ಸ್ಕ್ಯಾನರ್ಡ್ ಉತ್ತರ ಪತ್ರಿಕೆಯನ್ನು ಮಂಡಳಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ ಕೂಡಲೇ ವಿದ್ಯಾರ್ಥಿನಿಯು ನೀಡಿರುವ ಮೊಬೈಲ್ ಸಂಖ್ಯೆ ಸಂದೇಶ ರವಾನೆಯಾಗುತ್ತದೆ. ಅಪ್ಲೋಡ್ ಮಾಡಿದ ಸ್ಕ್ಯಾನರ್ಡ್ ಉತ್ತರ ಪತ್ರಿಕೆ ಮಂಡಳಿ ಜಾಲತಾಣದಲ್ಲಿ ನೀಡಲಾದ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳೋದು. ವಿದ್ಯಾರ್ಥಿಗಳೇ, ನೀವು ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಿರ್ತೀರಿ, ಆ ಮೊಬೈಲ್ ನಂಬರ್ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅಂಥ ಟೈಮಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಅದೇ ನಂಬರ್ಗೆ ನಿಮ್ಗೆ OTP ಬರುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಒಂದು OTP ಬರುತ್ತೆ. ಆ OTP ಬಂದ ತಕ್ಷಣ ಪುನಃ ನೀವು ಕಂಪ್ಯೂಟರ್ ಸೆಂಟರ್ಸ್ಗೆ ಹೋಗ್ಬಿಟ್ಟು ಅಲ್ಲಿ, ಅಥವಾ ನೀವು ಮನೆಯಲ್ಲೇ ಸಿಸ್ಟಮ್ ಇತ್ತಂದ್ರೆ ಮನೇಲಿ ಏನಪ್ಪ ಅಂತಂದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ವೆಬ್ಸೈಟಿಗೆ ಹೋಗಿ. ರೈಟ್, ಇದೆಲ್ಲ ಡೀಟೇಲಾಗಿ ಇದೆ. ಓಕೆ, ಇದೆಲ್ಲ ಪ್ರೊಸೆಸ್ ಇದೆ ಯಾವ ಥರ ಅಪ್ಲೈ ಮಾಡಬೇಕಂತೇಳಿ. ಓಕೆ, ಅದೇ ರೀತಿಯಾಗಿ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮಗಳಿದೆ. ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ಡ್ ಪ್ರತಿಯನ್ನು ಪಡೆದುಕೊಂಡು ಪರಿಶೀಲಿಸಿದ ನಂತರ ಅಂಕಗಳ ಎಣಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಮಾತ್ರ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಬೇಕು. ಓಕೆ, ನಾನು ಫೋಟೋ ಕಾಪಿ ತರಿಸಿದ್ದೀನಿ. ಈಗ ನನಗೆ ಮಾರ್ಕ್ಸ್ ಕೌಂಟ್ ಮಾಡಿದ್ರೆ ಹೆಚ್ಚಿಗೆ ಆಗ್ತಾಯಿದ್ದಾವೆ ಅಥವಾ ಕಮ್ಮಿ ಆಗ್ತಾಯಿದ್ದಾವೆ ಅಂತಂತಂದರೆ ನೀವು ಡೈರೆಕ್ಟಾಗಿ ರೀಟೋಟಲಿಂಗನ್ನು ಅಪ್ಲೈ ಮಾಡ್ಬೋದು. ಮರು ಎಣಿಕೆಗೆ ಅರ್ಜಿ ಶುಲ್ಕ ಪಾವತಿಸುವಂತಿಲ್ಲ. ಇಲ್ಲಿ ಯಾವುದೇ ಥರ ಶುಲ್ಕ ಇಲ್ಲ. ಮರು ಮೌಲ್ಯಮಾಪನ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ಡ್ ಪ್ರತಿ ಪಡೆಯಲು ಅನುಸರಿಸಿದ ಕ್ರಮವನ್ನೇ ಮರು ಮೌಲ್ಯಮಾಪನಕ್ಕೂ ಏನು ಪ್ರೊಸೀಜರ್ ಇದೆ ಅದನ್ನು ಓದ್ಕೊಂಡ್ಬಿಟ್ಟು ಅದನ್ನೇ ಮಾಡ್ಬೋದು. ಓಕೆ, ಎನಿವೆ ಇದೆಲ್ಲೇ ನೋಡ್ತಾ ಇದ್ದರೆ ವಿದ್ಯಾರ್ಥಿಗಳೇ, ನೀವು ನಾಳೆಯಿಂದ ಏನಪ್ಪ ಅಂತಂದರೆ ಈ ಒಂದು ವೆಬ್ಸೈಟಿಗೆ ಭೇಟಿ ಮಾಡಿ ಅಂದರೆ ನಿಮ್ಮ ಮೊದಲ ಫೋಟೋ ಕಾಪಿಯನ್ನು ತರಿಸ್ರಿ, ನಿಮ್ಮ ಆನ್ಸರ್ ಶೀಟನ್ನು ತರಿಸ್ರಿ. ಅದಾದ ನಂತರ ನೀವು ಆನ್ಸರ್ ಶೀಟಲ್ಲಿ ಮಾರ್ಕ್ಸ್ ಬರುತ್ತೆ ಅಥವಾ ವೇರಿಯೇಷನ್ ಆಗಿದೆ ಅಂತಂದರೆ ರೀಟೋಟಲಿಂಗ್ ಅಥವಾ ರಿವ್ಯಾಲ್ಯೂಯೇಷನನ್ನು ಅಪ್ಲೈ ಮಾಡ್ಬೋದು. ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸನ್ನು ಮತ್ತೊಮ್ಮೆ ನಾನು ಹೈಲೈಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಡೇಟ್ಸ್, ಓಕೆ, ಇಲ್ಲಿರ್ತಕ್ಕಂಥ ಡೇಟ್ಸನ್ನು ಗಮನದಲ್ಲಿ ಇಟ್ಕೊಂಡು ಮುಂದುವರಿತೀರಂತ ಬಯಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.